ಯಶಸ್ಸಿಗೆ ಏನು ಮಾಡಬೇಕು? ಮಕ್ಕಳೇ ನೋಡಿ, ಈಗ ರ್ಯಾಂಕ್ ಬಂದಿದೆ ನಮ್ಮ ಒಬ್ಬ ವಿದ್ಯಾರ್ಥಿಗೆ, ಇದಕ್ಕಿಂತ ಮುಂಚೆ ಅನೇಕ ವಿದ್ಯಾರ್ಥಿಗಳು ರ್ಯಾಂಕ್ ಬಂದಿದೆ, ನಿಮಗೂ ಎಲ್ಲ ಬರಬೇಕಲ್ವಾ? ಅದೇ ತರಹದ ಅನೇಕ ಶ್ರೇಯಸ್ಸುಗಳು ಯಶಸ್ಸುಗಳು ನಿಮಗೂ ಆಗಬೇಕಲ್ವಾ? ಈ ಗೆಲುವು ಆಗಬೇಕಾದ್ರೆ, ಯಶಸ್ಸು ಬರಬೇಕಾದ್ರೆ ಸೂತ್ರ ಏನು ಮಾಡಬೇಕು ಎನ್ನುವುದನ್ನು ಈ ಸುಭಾಷಿತ ತುಂಬ ಚೆನ್ನಾಗಿ ಹೇಳ್ತಾ ಇದೆ. ಅದು ಹೀಗಿದೆ: 2 things ಗ್ಯಾರಂಟಿ ಸಕ್ಸಸ್, ಸ್ಟಾರ್ಟಿಂಗ್ ಆ್ಯಂಡ್ ನಾಟ್ ಸ್ಟಾಪಿಂಗ್. ನೀವು ಗೆಲ್ಲಬೇಕಾದ್ರೆ, ನೀವು ಯಶಸ್ಸಾಗಬೇಕಾದ್ರೆ ಅದಕ್ಕೆ ಸೂತ್ರಗಳು 2 ಅಂತ. ಒಂದು ಶುರು ಮಾಡೋದು, ಇನ್ನೊಂದು ನಿಲ್ಲಿಸ್ತಾ ಇರೋದು. ಆ ಕುರಿತು ಪ್ರಯತ್ನವನ್ನು ನೀವು ಪ್ರಾರಂಭ ಮಾಡಬೇಕು, ಆಮೇಲೆ ನಿಲ್ಲಿಸಬಾರ್ದು, ಆ ಪ್ರಯತ್ನ ನಿಲ್ಲಿಸಬಾರ್ದು. ಎಲ್ಲಿವರೆಗೆ ಅಂದರೆ ಫಲ ಬರುವಲ್ಲಿವರೆಗೆ. ರಘುವಂಶದ ನೆನಪಾಗ್ತದೆ ನಮಗೆ. ರಘುವಂಶದ ರಾಜರೆಲ್ಲ ಹೇಗಿದ್ರು? ಕಾಳಿದಾಸ ಅದನ್ನು ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾನೆ. ಅವರ ಒಂದು ಲಕ್ಷಣ ಹೀಗಿದೆ: ಆ ಫಲೋದಯ ಕರ್ಮಣ. ಅಂದರೆ ಫಲ ಬರೋವರೆಗೆ ಅವರು ತಮ್ಮ ಪ್ರಯತ್ನ ಬಿಡ್ತಿರ್ಲಿಲ್ಲ ಅಂತ. ಒಂದು ಕಾರ್ಯ ಆರಂಭ ಮಾಡಿದ್ರು ಅಂದರೆ ಆ ಕಾರ್ಯಕ್ಕೆ ಸಂಪೂರ್ಣ ಫಲ ಬರೋವರೆಗೆ ಬಿಡ್ತಿರ್ಲಿಲ್ಲ. ಆ ಫಲೋದಯ ಕರ್ಮಣ ಎಂಬುದಾಗಿ ಅವರ ಹೆಗ್ಗಳಿಕೆ ಅಂತ. ಅದಕ್ಕೆ ಅದೇ ವಂಶದ ಬಹಳ ದೊಡ್ಡ ಉದಾಹರಣೆ ಇದೆ. ಭೂಮಿಗೆ ಗಂಗೆಯನ್ನು ತಂದಿರತಕ್ಕಂಥ ಒಂದು ಉದಾಹರಣೆ ನೋಡಿ. ಗಂಗೆ ಹೊರತಾಗಿ ನಾವು ಭಾರತವನ್ನು ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಭಾರತ ಅಂದರೆ ಏನು? ಇಸ್ ದೇಶ ಮೇ ಗಂಗಾ ಬೆಹತಿ ಹೈ. ಭಾರತದ ವಿಶೇಷ ಅದು. ಈ ದೇಶದಲ್ಲಿ ಗಂಗೆ ಹರಿತದೆ. ಗಂಗೆ ಹೊರತಾಗಿ ಭಾರತವಲ್ಲ. ಆದರೆ ಗಂಗೆಯನ್ನು ಭಾರತಕ್ಕೆ ಯಾರು ತಂದುಕೊಟ್ರು? ರಘುವಂಶದ ಚಕ್ರವರ್ತಿಗಳು ತಂದುಕೊಟ್ರು. ಹೇಗೆ ತಂದುಕೊಟ್ರು? ಅದು ಈ ಒಂದು ಗಾದೆಗೆ ಒಂದು ಉದಾಹರಣೆ ಆಗುವಂಥದ್ದು ಅಂತ. ಹೇಗೆ ತಂದುಕೊಟ್ರು ಎನ್ನುವಂಥದ್ದು ಅಂತ ಮಕ್ಕಳು ನಿಮ್ಮ ಗಮನಕ್ಕೋಸ್ಕರ ಹೇಳ್ತಾ ಇರ್ತಕ್ಕಂಥದ್ದು ನೋಡಿ. ಸಗರ ಚಕ್ರವರ್ತಿಗೆ 60,000 ಮಕ್ಕಳಂತೆ, ಎಲ್ಲ ಪರಾಕ್ರಮಿಗಳು ಸಾಮರ್ಥ್ಯರು. ಆದರೆ ಕಪಿಲ ಮಹರ್ಷಿಯ ಕೋಪಾಗ್ನಿಯಲ್ಲಿ ಸುಟ್ಟು ಭಸ್ಮವಾಗಿ ಹೋಗ್ತಾರೆ ಎಲ್ಲರೂ ಕೂಡ. ಕಪಿಲ ಮಹರ್ಷಿಗೆ ಅವಮಾನ ಮಾಡಿ ಕಪಿಲನ ಕೋಪದಲ್ಲಿ ಭಸ್ಮದ ರಾಶಿಯಾಗಿ ಪರಿವರ್ತನೆಯಾಗಿ ಬಿಡ್ತಾರೆ ಆ ಎಲ್ಲ ಸಗರನ ಮಕ್ಕಳು ಕೂಡ. ಅಂಶುಮಂತ ಸಗರನ ಮೊಮ್ಮಗ ಹುಡ್ಕೊಂಡು ಹೋಗ್ತಾನೆ, ತನ್ನ ಚಿಕ್ಕಪ್ಪಂದರನ್ನು ಹುಡ್ಕೊಂಡು ಹೋಗ್ತಾನೆ. ನೋಡಿದ್ರೆ ಏನು ಉಳಿದಿದೆ? ಬೂದಿ ಗುಡ್ಡೆ ಮಾತ್ರ. ದುಃಖಿತನಾಗ್ತಾನೆ, ತರ್ಪಣ ಕೊಡೋಕೆ ಮುಂದಾಗ್ತಾನೆ ತನ್ನ ಪಿತೃಗಳಿಗೆ. ಆಗ ಗರುಡ ಪ್ರತ್ಯಕ್ಷ ಆಗಿ ಗರುಡ ಹೇಳ್ತಾನೆ, ಗರುಡ ಸಂಬಂಧಿಕ ಆಗಬೇಕು. ಗರುಡ ಈ ಸುಟ್ಟು ಹೋದವರ ಸೋದರ ಮಾವ, ಇವನಿಗೆ ಅಜ್ಜ ಆಗಬೇಕು ಅಂಶುಮಂತನಿಗೆ. ನೀನು ಈ ಮಾಮೂಲಿ ನೀರಿಂದ ತರ್ಪಣ ಕೊಟ್ಟರೆ ಅವರಿಗೆ ಮುಕ್ತಿ ಸಿಗೋದಿಲ್ಲ ಅಂತ. ಮತ್ತೆ ದೇವಗಂಗೆ ಭೂಮಿಗೆ ಬರಬೇಕು, ಆ ನೀರಿಂದ ತರ್ಪಣ ಕೊಡಬೇಕು. ದೇವಗಂಗೆ ಇವರ ಮೇಲೆ ಹರಿದರೆ ಅವರು ಉದ್ಧಾರ ಆಗ್ತಾರೆ, ಈ ಬೂದಿ ರಾಶಿ ಮೇಲೆ ಹರಿದ್ರೆ ಉದ್ಧಾರ ಆಗ್ತಾರೆ. ಅಂಶುಮಂತ ಮರಳಿ ಬಂದು ಸಗರನಿಗೆ ವಿಷಯವನ್ನು ನಿವೇದನೆ ಮಾಡ್ತಾನೆ. ಸಗರ ಇಡೀ ಬದುಕು ಚಿಂತನೆ ಮಾಡ್ತಾನೆ. ಏನು ಮಾಡಬೇಕು? ದೇವಗಂಗೆಯನ್ನು ಭೂಮಿಗೆ ತರಬೇಕು, ಏನು ಮಾಡಬೇಕು? ದಾರಿಯೇ ಹುಳಿಯದೆ ಸಗರ ತನ್ನ ಜೀವನವನ್ನು ಮುಗಿಸ್ಬಿಡ್ತಾನೆ. ಅವನಿಗೆ ಉಪಾಯವೇ ಗೋಚರಿಸೋದಿಲ್ಲ. ಆ ಬಳಿಕ ಮೊಮ್ಮಗ ಅಂಶುಮಂತ ತನ್ನ ಬದುಕಿಡೀ ತಪಸ್ಸು ಮಾಡ್ತಾನೆ. ಎಳವೆಯಲ್ಲಿ ಅಂದರೆ ಯುವಕನಾಗಿದ್ದಾಗಲೇ ರಾಜ್ಯಭಾರವನ್ನು ಮುಂದಿನವರಿಗೆ ಒಪ್ಪಿಸಿ ಅವನು ತಪಸ್ಸು ಮಾಡಿ ಕೊನೆಗೂ ಆ ತಪಸ್ಸಿಗೆ ಫಲವನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗದೇ ಅವನು ಇಹಲೋಕದ ಯಾತ್ರೆಯನ್ನು ಮುಗಿಸ್ತಾನೆ. ಆಮೇಲೆ ದಿಲೀಪನು ಕೂಡ ಅವನ ಜೀವನ ಇಡೀ ಸಾಕಷ್ಟು ಚಿಂತನೆ ಮಾಡ್ತಾನೆ, ಪ್ರಯತ್ನ ಮಾಡ್ತಾನೆ. ಗಂಗೆ ಭೂಮಿಗೆ ಬರಲಿಲ್ಲ. ಆ ಬಳಿಕ ದಿಲೀಪನ ಮಗ ಭಗೀರಥನ ಪ್ರಯತ್ನ ಎಂಥದ್ದು ಅಂದರೆ ಇವತ್ತಿಗೂ ನಾವು ಭಗೀರಥ ಪ್ರಯತ್ನ ಅಂತ ಹೇಳ್ತೇವೆ. ಅಂಥದ್ದು ಕಠೋರ ತಪಸ್ಸು ಬ್ರಹ್ಮನನ್ನು ಕುರಿತು. ಒಲಿಯುವವರೆಗೆ ಬಿಡಲಿಲ್ಲ. ಬ್ರಹ್ಮ ಒಲಿದು ಬಂದಾಗ ಗಂಗೆ ಭೂಮಿಗೆ ಬರಬೇಕು ಅನ್ನೋ ವರವನ್ನು ಕೇಳಿದ. ಬ್ರಹ್ಮ ಹೇಳಿದ, ಆಯಿತು, ನಾ ವರವನ್ನು ಏನು ಕೊಡ್ತೇನೆ, ಗಂಗೆ ಭೂಮಿಗೆ ಬರ್ತಾಳೆ. ಆದರೆ ಭೂಮಿಗೆ ಗಂಗೆಯನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ. ಗಂಗೆ ದೇವಲೋಕದಿಂದ ಒಮ್ಮೆಲೆ ಭೂಮಿಗೆ ಬಂದು ಬಿದ್ದರೆ ಭೂಮಿ ಏನಾಗ್ತದೋ ಗೊತ್ತಿಲ್ಲ. ಹಾಗಾಗಿ ಯಾರಾದರೂ ಗಂಗೆಯನ್ನು ಧಾರಣೆ ಮಾಡುವಂತಿರಬೇಕು. ಆಮೇಲೆ ನಿಧಾನಕ್ಕೆ ಬಂದು ಹರಿಲಿ, ಭೂಮಿಯಲ್ಲಿ ತೊಂದರೆ ಇಲ್ಲ. ಒಂದು ಸಾರಿ ಯಾರಾದರೂ ಧಾರಣೆ ಮಾಡಬೇಕು ಗಂಗೆಯನ್ನು, ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಸಾಧ್ಯ ಇದ್ದರೆ ಅದು ಕೇವಲ ಪರಶಿವನಿಗೆ ಮಾತ್ರ, ಈಶ್ವರನಿಗೆ ಮಾತ್ರ ಸಾಧ್ಯ. ಸರಿ, ಈಶ್ವರನ ಕುರಿತು ತಪಸ್ಸು ಮಾಡ್ತಾನೆ ಭಗೀರಥ. ಈಶ್ವರ ಒಲಿದು ಒಪ್ಪಿದ, ಆಯಿತು ನಾನು ಗಂಗೆಯನ್ನು ಧಾರಣೆ ಮಾಡ್ತೇನೆ.
ಗಂಗೆ ಇಳಿದು ಬಂದ್ಲು. ಬರ್ತಾ ಬರ್ತಾ ಗಂಗೆಗೆ ಒಂದು ಯೋಚನೆ ಬಂತು, ಯಾರಂತೆ ಈ ಶಂಕರ ಅಂದರೆ ಅಂತ. ಕೊಚ್ಚಿಕೊಂಡು ಹೋಗ್ತಾನೆ ಶಂಕರನನ್ನು ಪಾತಾಳಕ್ಕೆ. ಅವಳ ಮನಸ್ಸಲ್ಲಿ ಬಂದಿದ್ದು. ಆದರೆ ಶಿವನಿಗೆ ಗೊತ್ತಾಗದಿರೋದು ಏನಿದೆ. ಶಿವನಿಗೆ ಸಿಟ್ಟೆ ಬಂತು, ಎಲ್ಲ ಇವಳು ಸೊಕ್ಕೆ ಕೊಚ್ಕೊಂಡು ಹೋಗ್ತಾಳೆ ನನ್ನನ್ನು, ನೋಡೇ ಬಿಡ್ತಾನೆ ಅಂತ. ಜಟೆಯನ್ನು ಬಿಚ್ಚಿ ಶಿವ ಹರಡಿದರೆ ಅಲ್ಲಿ ಬಿದ್ದ ಗಂಗೆಗೆ ಹೊರಗೆ ಬರಲಿಕ್ಕೆ ಆಗಲಿಲ್ವಂತೆ. ಶಿವನನ್ನು ಕೊಚ್ಕೊಂಡು ಹೋಗೋದು ಆಮೇಲೆ ಮಾತು. ದಾರಿಯೇ ಸಿಗಲಿಲ್ಲ ಅಂತ. ಜಟೆಯಿಂದ ಹೊರಗೆ ಬರುವ ದಾರಿಯೇ ಸಿಗಲಿಲ್ಲ. ಕೆಲವು ವರ್ಷಗಳು ಕಳೆದವು. ಇದು ಏನೋ ಹೇಳ್ತಾರಲ್ಲ, ಕಲ್ಲಪ್ಪ ಗುಂಡಪ್ಪ ಜಗಳ ಮೆಣಸಪ್ಪ ಚಟ್ನಿ ಅಂತ. ಹಾಗೆ ಪಾಪ ಭಗೀರಥ ಅವನದೇನು ತಪ್ಪಿಲ್ಲ, ಅವನಿಗೆ ತೊಂದರೆ ಆಗ್ತಾ ಇದೆ. ಗಂಗೆ ಶಿವನ ತಲೆ ಮೇಲೆ ಬಿದ್ದಿದ್ದು ಮುಂದೆ ಬರ್ತಾನೆ ಇಲ್ಲ, ಹೊರಗಡೆ ಬರ್ತಾನೆ ಇಲ್ಲ. ಮತ್ತೆ ಶಿವನನ್ನು ಕುರಿತು ಅತ್ಯಂತ ಘೋರವಾಗಿರುವಂಥ ತಪಸ್ಸು. ಮತ್ತೆ ಶಿವನನ್ನು ಒಲಿಸಿ ಒಪ್ಪಿಸಿ ಅಂತೂ ಗಂಗೆ ಹೊರಗೆ ಬಂದು ಹರಿದು ಬರ್ತಾ ಇದ್ದಾಳೆ. ಭಗೀರಥ ಕರ್ಕೊಂಡು ಹೋಗ್ತಾ ಇದ್ದಾನೆ ಭಸ್ಮರಾಶಿಯ ಕಡೆಗೆ. ಏತನ್ ಮಧ್ಯೆ ಮತ್ತೊಂದು ಸಣ್ಣ ಹುಡುಗಾಟಿಕೆ ಮಾಡಿದಂತೆ ಗಂಗೆ. ಜನ್ನು ಮಹರ್ಷಿ ಒಂದು ಯಜ್ಞ ಮಾಡ್ತಾ ಇದ್ದ ಪಾಪ. ಯಜ್ಞ ಮಾಟವನ್ನು ಕೊಚ್ಕೊಂಡು ಹೋಗ್ಬೇಕು. ಮಹರ್ಷಿಗೂ ಸಿಟ್ಟು ಬಂತು, ನಾನು ಏನು ಒಂದು ತೋರಿಸ್ತೇನೆ ಇವಳಿಗೆ ಅಂತ ಅಂದ್ಕೊಂಡ ಇಡೀ ಗಂಗಾಜಲವನ್ನು ಪಾನ ಮಾಡಿಬಿಡ್ತಾನೆ. ಗಂಗೆ ಇಲ್ಲ. ಮತ್ತೆ ಅದೇ ಕಥೆ, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅಂದ ಹಾಗೆ ಜನ್ನು ಮತ್ತು ಜಾಹ್ನವಿ ಈ ಗಂಗೆಯ ಸಂಘರ್ಷದಲ್ಲಿ ಪಾಪ ಭಗೀರಥ ಬಡಪಾಯಿ ಅವನು ಕಷ್ಟಪಡ್ತಾ ಇದ್ದಾನೆ. ಈ ಹಂತದಲ್ಲಿ ಎಲ್ಲಿವರೆಗೆ ಎಲ್ಲರಿಗೂ ಕನಿಕರ ಬಂದಿತ್ತು ಅಂದರೆ ಭಗೀರಥನ ಜೊತೆಗೆ ದೇವತೆಗಳು, ಯಕ್ಷರು, ಗಂಧರ್ವರು, ಸಿದ್ಧರುಗಳು ಇಂಥವ್ರು ಎಲ್ಲರೂ ಸೇರಿಕೊಂಡು ಜನ್ನು ಮಹರ್ಷಿಗೆ ಹೋಗಿ ಮನವಿ ಮಾಡಿದ್ರಂತೆ, ನೀನು ಇದೊಂದು ಕೆಲಸ ಮಾಡಬೇಡ ಮಹಾರಾಯ, ನೀನು ಬಿಟ್ಕೊಡು, ಪಾಪ ಭಗೀರಥನಿಗೆ ತೊಂದರೆ ಆಗ್ತದೆ. ಅಷ್ಟು ಸ್ವಲ್ಪ ಬಿಟ್ಕೊಡಕ್ಕೂ ತಯಾರಿಲ್ಲ ಅವನು. ಅವಳು ಸೊಕ್ಕು ಇಳಿಸ್ಬೇಕು ಅಂತ. ಆಯಿತು, ಸೊಕ್ಕು ಇಳಿಸೋಣ, ನಿನ್ನ ಮಗಳಾಗಿ ಅವಳನ್ನು ಪರಿವರ್ತನೆ ಮಾಡಿಬಿಡೋಣ. ಜಾಹ್ನವಿ ಅಂತ ಆಗ್ತಾಳೆ ಅವಳು ಇನ್ನು ಮುಂದೆ. ನೀನು ಜನ್ನುವಿನ ಮಗಳು ಜಾಹ್ನವಿ ಅಂತ. ಹಾಗಾಗಿ ಮಗಳು ಅಂದಮೇಲೆ ನನಗಿಂತ ಸಣ್ಣವಳು ಆಯಿತು, ದೊಡ್ಡವಳಲ್ಲ, ಒಪ್ಕೊ ಅಂತ. ಅಂತೂ ಒಪ್ಕೊಂಡು ಗಂಗೆಯನ್ನು ಹೊರಗೆ ಬಿಟ್ಟಾಗ ಆ ಗಂಗೆಯನ್ನು ಕರೆದೊಯ್ದು ಭಸ್ಮರಾಶಿಯ ಮೇಲೆ ಹರಿಸಿ ತನ್ನ ಪಿತೃಗಳನ್ನು ಉದ್ಧಾರ ಮಾಡ್ತಾನೆ ಭಗೀರಥ. ಎಂಥ ಪ್ರಯತ್ನ ಅದು, ಎಂಥ ಪ್ರಯತ್ನ ಅದು. ಅಲ್ಲಿ ನೀವು ತರ್ಕಶಾಸ್ತ್ರಕ್ಕೆ ಹೋದರೆ ಗಂಗೆ ಅಂದರೆ ಯಾವುದು ಅಂದರೆ ಭಗೀರಥ ಖಾತಾವಚ್ಛಿನ್ನ ಜಲಪ್ರವಾಹ ಅಂತ ಹೇಳ್ತಾರೆ. ಅಂದರೆ ಭಗೀರಥ ಅವನು ಸೀಡದ ಭೂಮಿಯಲ್ಲಿ, ಭಗೀರಥ ಆಗಿದ್ದ ಸೀಡದ ಭೂಮಿಯಲ್ಲಿ ಹರಿದು ಬಂದವಳು ಅಂತ. ಆ ಗಂಗೆ ಬೇರೆಲ್ಲ ಹೊರದು ಹೋದರೆ ಆ ಗಂಗೆಗೆ ಆ ಯೋಗ್ಯತೆ ಇಲ್ಲ, ಅಲ್ಲಿ ಬರಬೇಕು, ಆ ದಾರಿಯಲ್ಲಿ ಬರಬೇಕು, ಭಾಗೀರಥಿ ಅಂತ ಆಗಬೇಕಾದ್ರೆ ಅಂತ. ವಿಜ್ಞಾನಗಳು ಕೂಡ ಹೇಳ್ತಾರೆ, ಆಧುನಿಕ ವಿಜ್ಞಾನ ಕೂಡ ಹೇಳ್ತದೆ, ಯಾರೋ ದಾರಿ ಮಾಡಿದಂತಿದೆ ಗಂಗೆ ಬಂದಿರತಕ್ಕಂಥದ್ದು, ಯಾರೋ ಪ್ರಯತ್ನಪಟ್ಟು ಮನುಷ್ಯ ನಿರ್ಮಿತವಾದ ದಾರಿ ಅಂತಿದೆ ಗಂಗೆ ಬಂದಿರುವಂಥದ್ದು ಅಂತ. ಅವ್ರು ಹೇಗೆ ಆ ಸಾಧನೆಗಳನ್ನು ಮಾಡಿದ್ರು ಆ ಕಾಲದ ಮಹಾಪುರುಷರು, ಪುಣ್ಯಪುರುಷರು. ಆದರೆ ನಾವು ನಿಮ್ಗೆ ಹೇಳೋಕೆ ಹೊರಟಿದ್ದೇನು ಅಂದರೆ ಭಗೀರಥ ಮಾಡಿದ್ದಿಷ್ಟೇ, ಸ್ಟಾರ್ಟಿಂಗ್ ಆ್ಯಂಡ್ ನಾಟ್ ಸ್ಟಾಪಿಂಗ್, ನಿಲ್ಲಿಸಲೇ ಇಲ್ಲ. ಈಗ ನಾವು ನೀವು ಆದರೆ ಗಂಗೆನ ಭೂಮಿಗೆ ತರಬೇಕು ಅಂದರೆ ಇದೆಲ್ಲ ಆಗೋಗೋ ವಿಷಯ ಅಂತ ಬಿಟ್ಬಿಡ್ತಿದ್ವಿ ನಾವು ಅಲ್ಲಿಗೆ. ಅಂದರೆ ಸ್ಟಾರ್ಟಿಂಗೇ ಇಲ್ಲ ಅಂತ, ಶುರುನೇ ಮಾಡ್ತಿರಲಿಲ್ಲ. ಒಂದು ವೇಳೆ ಶುರು ಮಾಡಿದ್ರು ವಿಘ್ನ ಬಂದ ತಕ್ಷಣ ನಿಲ್ಲಿಸ್ಬಿಡ್ತಾ ಇದ್ವಿ. ಶಿವನ ಜೊತೆಯಲ್ಲಿ ಗಂಗೆ ಕಳೆದು ಹೋದ್ಮೇಲೆ ಇಲ್ಲಿಗೆ ಈ ಕತೆ ಮುಗಿಯಿತು ಅಂತ ಆಗ್ಬಿಡ್ತಿತ್ತು. ಅಲ್ಲಿಗೆ ಬಿಟ್ಟನ ಭಗೀರಥ ಅದನ್ನು. ಎಂಥ ಪ್ರಯತ್ನ ನೋಡಿ ಅದು. ಹಾಗಾಗಿ ಆ ಸುಭಾಷಿತ ಮತ್ತೆ ನಿಮ್ಮನ್ನು ನೆನಪು ಮಾಡೋಂಥದ್ದು, ಉತ್ತಮ, ಮಧ್ಯಮ, ಅಧಮ ಅಂತ 3 ರೀತಿ ಜನರು ಇರ್ತಾರೆ. ಅಧಮರು ಯಾರು ಅಂದರೆ ಕೆಲಸ ಶುರು ಮಾಡೋದು ಇಲ್ವಂಥವ್ರು. ವಿಘ್ನ ಬಂದುಬಿಟ್ರಿ ಅಂತ ಯೋಚನೆ ಮಾಡ್ದಾಗ ಕೂತಿರ್ತಾರೆ ಅವರು ಅಂತ. ಹೀಗಾದರೆ ಹಾಗಾದರೆ ಅಂತ ಹಾಗೆಲ್ಲ ಯೋಚನೆ ಮಾಡಿದರೆ 3 ಶಾಲೆ ಆಗ್ತಾನೆ ಇರಲಿಲ್ಲ. ಈ ಶಾಲೆಯನ್ನು ಯಾರು ಮಾಡಿದ್ರು ಹಳೆ ಜನಗಳು. ಈಗ ಪುನಃ ಅದಕ್ಕೆ ಯಾರು ನವರೂಪವನ್ನು ಕೊಟ್ಟರು, ಕಾಯಕಲ್ಪವನ್ನು ಕೊಟ್ಟರು, ಇವರುಗಳು ಬರಬಹುದಾದ ವಿಘ್ನಗಳ ಬಗ್ಗೆ ಆಲೋಚನೆ ಮಾಡ್ತಾ ಕೂತಿದ್ರೆ ಈ ಕೆಲಸ ಆಗ್ತಾನೆ ಇರಲಿಲ್ಲ. ಅಥವಾ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಅದು ಈಗ ಎಲ್ಲಿವರೆಗೆ ಬಂತು ಅಲ್ಲಿ ಬರ್ತಾ ಇರಲಿಲ್ಲ. ಯಾಕೆಂದ್ರೆ ಅಷ್ಟು ರೀತಿ ವಿಘ್ನಗಳು ಬರೋ ಸಾಧ್ಯತೆ ಇದೆ. ಅದಕ್ಕೆ ದೊಡ್ಡ ಕೆಲಸ ಅಲ್ವಾ ಇದು. ಅಧಮರು ಇವರು ಶುರುನೇ ಮಾಡೋದಿಲ್ಲ ಅವರು. ಮಧ್ಯಮರು ಯಾರು ಅಂದರೆ ಶುರುವಂತೂ ಮಾಡ್ತಾರೆ ಅವರು, ಆದರೆ ಒಂದು ವಿಘ್ನ ಬಂತೋ ಪರಾರಿ ಅಲ್ಲಿಂದ. ಇವರು ಮಧ್ಯಮರು. ಇವರು ಯಾಕೆ ಅಧಮರಲ್ಲ ಅಂದರೆ ಶುರು ಮಾಡಿದ್ದಾರೆ ಅಂತ, ಯಾಕೆ ಉತ್ತಮರಲ್ಲ ಅಂದರೆ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ. ಸ್ಟಾರ್ಟಿಂಗ್ ಆ್ಯಂಡ್ ನಾಟ್ ಸ್ಟಾಪಿಂಗ್. ಶುರು ಮಾಡದೇ ಇದ್ಬಿಟ್ರೆ ಶುರುನೂ ಮಾಡದೇ ಇದ್ಬಿಟ್ರೆ ಎರಡೂ ಇಲ್ವಲ್ಲ, ಅದು ಇಲ್ಲ ಇದು ಇಲ್ಲ ಅಂತ. ಹಾಗಾಗಿ ಅವನು ಅಧಮ. ಶುರು ಮಾಡಿ ಮಧ್ಯೆ ನಿಲ್ಲಿಸಿರ್ತಕ್ಕಂಥವನು ಮಧ್ಯಮ,
ಉತ್ತಮ ಹೇಗಿರ್ತಾನೆ ಅಂದರೆ ವಿಘ್ನೈ ಪುನರಪಿ ಪ್ರತಿಹನ್ಯಮಾನ ಪ್ರಾರಬ್ಧ ಉತ್ತಮ ಜನ ನ ಪರಿತ್ಯಜಂತಿ. ಮತ್ತೆ ಮತ್ತೆ ವಿಘ್ನಗಳು ಸಿಡಿಲಾಗಿ ಬಂದು ಅಪ್ಪಳಿಸಿದರೂ ಕೂಡ, ಬಂಡೆಗಳಾಗಿ ಬಂದು ನಮ್ಮನ್ನು ಆಘಾತಗೊಳಿಸಿದರೂ ಕೂಡ ಯಾರು ತನ್ನ ಆರಂಭವನ್ನು, ತನ್ನ ಪ್ರಯತ್ನವನ್ನು ಬಿಡೋದಿಲ್ವ. ಉತ್ತಮ ಜನ, ಅವರು ಉತ್ತಮ ಜನರು ಎಂಬುದಾಗಿ ಸುಭಾಷಿತಕಾರ ಹೇಳೋದು. ಇಲ್ಲಿಗೆ ಭಗೀರಥನಿಗೆ ಸಲ್ಲುವಂತಿದೆ, ನಮಗೆಲ್ಲ ಸಲ್ಲುವಂತೆ ಆಗಬೇಕು. 3 ಶಾಲೆ ಮಕ್ಕಳಿಗಂತೂ ಸಲ್ಲಬೇಕಪ್ಪ. ಆಲೋಚನೆ ಮಾಡಿ ನಾವು ಈ ವರ್ಗಕ್ಕೆ ಸೇರಬೇಕು ಅಂತ. ಹಾಗಾಗಿ ನೀವು ಒಳ್ಳೆಯ ಗುರಿಯೊಂದನ್ನು ನಿಶ್ಚಯ ಮಾಡಿ ಪ್ರಯತ್ನ ಶುರು ಮಾಡಿ, ನಿಲ್ಲಿಸಬೇಡಿ. ಏನೇ ಬರಲಿ ನಿಲ್ಲಿಸಲೇಬಾರದು ಯಾವುದೇ ಕಾರಣಕ್ಕೂ. ಹಾಗಾಗಿ ಈ ತೀರ್ಮಾನದಲ್ಲಿ ಮುಂದುವರಿಬೇಕು. ಅದು ಇಂದಿನ ಶ್ರೀ ಸಂದೇಶ. ಆರಂಭಿಸು, ನಿಲ್ಲಿಸಬೇಡ. ಒಳ್ಳೆ ಕಾರ್ಯವನ್ನು, ಒಳ್ಳೆ ಲಕ್ಷ್ಯವನ್ನು ಇಟ್ಟುಕೊಂಡು ಒಳ್ಳೆ ಕಾರ್ಯದ ಕುರಿತು ಪ್ರಯತ್ನವನ್ನು ಆರಂಭಿಸು. ಯಾವ ಕಾರಣಕ್ಕೂ ಹರಿಹರ ಬ್ರಹ್ಮರು ಬಂದರೂ ಕೂಡ ನಿಲ್ಲಿಸಬೇಡ. ಇದು ಯಶಸ್ಸಿನ ಮೂಲಮಂತ್ರ. ಇದೆರಡನ್ನು ಮಾಡುವವನಿಗೆ ಯಶಸ್ಸು ಕಟ್ಟಿಟ್ಟು